ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಅವರು ಜೆಡಿಎಸ್ ಅವರು ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಫೋನ್ ಎಲ್ಲ ಮಾಡ್ತಿದ್ದಾರೆ. ಎನ್ ಗೋಪಾಲಕೃಷ್ಣ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ. ಸತ್ಯನ ಯಾರಿಗಾದ್ರು ಟ್ರೈ ಮಾಡ್ತಾ ಇದ್ದಾರೆ? ಒಂದೇನಾಗಿದೆ, ಅಲ್ಲಿ ಕಾಂಗ್ರೆಸ್ನಲ್ಲೂ ಭಿನ್ನಾಭಿಪ್ರಾಯ ಇರೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವರಲ್ಲಿ ಮನಸ್ಥಿತಿ ಹೇಗಿದೆ ಶಾಸಕರಲ್ಲೆಲ್ಲ, ಅದು ಆ ಥರ ಬೆಳವಣಿಗೆ ಅವ್ರಿಗೆ ಕಾಣಿಸ್ತಾ ಇರ್ಬೋದು ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ. ಬಟ್ ನಾವ್ಯಾರನ್ನೂ ಕೂಡ ಆ ಥರ ಮಾಡ್ತಿಲ್ಲ. ನಮ್ಮಲ್ಲಿ ಈಗ JDSನ 18 ಮತ್ತು BJPಯ ಸರ್ಪ್ಲಸ್ ವೋಟ್ಸು ಮತ್ತು ಇಂಡಿಪೆಂಡೆನ್ಸ್ ಯಾರಿದ್ದಾರೆ, ಇಂಡಿಪೆಂಡೆನ್ಸ್ನೆಲ್ಲ ಕೇಳುವಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅದರಿಂದ ನಾವು ಒಂದು ಸ್ಟ್ರಾಟಜಿನ ಮಾಡಿಟ್ಕೊಂಡು. ನೀವು ಯಾರಿಗೂ ಕಾಂಗ್ರೆಸ್ನವ್ರು ಯಾರಿಗೂ ಕಾಲ್ ಮಾಡಿಲ್ಲ? ಆ ಥರ ಯಾರಿಗೂ ಮಾಡಿಲ್ಲ. ಅವ್ರು ನೇರವಾಗಿ ನಿಮ್ಮ ಮೇಲೆ ಜೆಡಿಎಸ್ ಮೇಲೆ ಆಪರೇಷನ್ ಮಾಡ್ತಿದೆ, ಫೋನ್ ಹೇಳ್ತಾರೆ, ಸಹಜ. ಹುಡುಕ್ತಿದ್ದಾರೆ. ಅದು ಯಾರಿಗೂ ಕೂಡ ಆಮಿಷ ಹೊಡ್ಲಿಕ್ಕೆ ಹೋಗಿಲ್ಲ. ಖಂಡಿತ ಅವ್ರು ಆ ಥರ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಭಯದಿಂದ ಹೇಳ್ತಾ ಇರ್ಬೇಕು. ಇಲ್ಲದಿದ್ರೆ ಅವ್ರ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗುವಂಥ ಪ್ರಮೇಯ ಇರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಶಾಸಕರ ಮೇಲೆ ಭಯ ಇಟ್ಕೊಂಡು ಇವರು ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅಷ್ಟು ಅಳಕಿಲ್ಲದೆ ಇದ್ರೆ ಅವ್ರು ಆ ಥರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ರೆಸಾರ್ಟ್ಗಳಿಗೆ. ಸರ್, ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಅವರು ಜೆಡಿಎಸ್ ಅವರು ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಫೋನ್ ಎಲ್ಲ ಮಾಡ್ತಿದ್ದಾರೆ. ಎನ್ ಗೋಪಾಲಕೃಷ್ಣ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ. ಸತ್ಯನ ಯಾರಿಗಾದ್ರು ಟ್ರೈ ಮಾಡ್ತಾ ಇದ್ದಾರೆ? ಒಂದೇನಾಗಿದೆ, ಅಲ್ಲಿ ಕಾಂಗ್ರೆಸ್ನಲ್ಲೂ ಭಿನ್ನಾಭಿಪ್ರಾಯ ಇರೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವರಲ್ಲಿ ಮನಸ್ಥಿತಿ ಹೇಗಿದೆ ಶಾಸಕರಲ್ಲೆಲ್ಲ, ಅದು ಆ ಥರ ಬೆಳವಣಿಗೆ ಅವ್ರಿಗೆ ಕಾಣಿಸ್ತಾ ಇರ್ಬೋದು ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ. ಬಟ್ ನಾವ್ಯಾರನ್ನೂ ಕೂಡ ಆ ಥರ ಮಾಡ್ತಿಲ್ಲ. ನಮ್ಮಲ್ಲಿ ಈಗ JDSನ 18 ಮತ್ತು BJPಯ ಸರ್ಪ್ಲಸ್ ವೋಟ್ಸು ಮತ್ತು ಇಂಡಿಪೆಂಡೆನ್ಸ್ ಯಾರಿದ್ದಾರೆ, ಇಂಡಿಪೆಂಡೆನ್ಸ್ನೆಲ್ಲ ಕೇಳುವಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅದರಿಂದ ನಾವು ಒಂದು ಸ್ಟ್ರಾಟಜಿನ ಮಾಡಿಟ್ಕೊಂಡು. ನೀವು ಯಾರಿಗೂ ಕಾಂಗ್ರೆಸ್ನವ್ರು ಯಾರಿಗೂ ಕಾಲ್ ಮಾಡಿಲ್ಲ? ಆ ಥರ ಯಾರಿಗೂ ಮಾಡಿಲ್ಲ. ಅವ್ರು ನೇರವಾಗಿ ನಿಮ್ಮ ಮೇಲೆ ಜೆಡಿಎಸ್ ಮೇಲೆ ಆಪರೇಷನ್ ಮಾಡ್ತಿದೆ, ಫೋನ್ ಹೇಳ್ತಾರೆ, ಸಹಜ. ಹುಡುಕ್ತಿದ್ದಾರೆ. ಅದು ಯಾರಿಗೂ ಕೂಡ ಆಮಿಷ ಹೊಡ್ಲಿಕ್ಕೆ ಹೋಗಿಲ್ಲ. ಖಂಡಿತ ಅವ್ರು ಆ ಥರ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಭಯದಿಂದ ಹೇಳ್ತಾ ಇರ್ಬೇಕು. ಇಲ್ಲದಿದ್ರೆ ಅವ್ರ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗುವಂಥ ಪ್ರಮೇಯ ಇರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಶಾಸಕರ ಮೇಲೆ ಭಯ ಇಟ್ಕೊಂಡು ಇವರು ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅಷ್ಟು ಅಳಕಿಲ್ಲದೆ ಇದ್ರೆ ಅವ್ರು ಆ ಥರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ರೆಸಾರ್ಟ್ಗಳಿಗೆ.